ನೋಡಿ, ಹೋರಾಡ್ರಿ ಇನ್ನಾದ್ರೂ ಹೋರಾಡ್ರಿ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಫುಲ್ ತಂಡ ಹೊಡೆದು ಕೂತಂತಹ ಕರ್ನಾಟಕ ಬಿಜೆಪಿಗೆ ಈಗ ಶಾಕ್ ಕೊಟ್ಟಿರುವಂತದ್ದು ಬಿಜೆಪಿಯ ಹೈಕಮಾಂಡ್. ಹೋರಾಡ್ರಿ ಇನ್ನಾದ್ರೂ ಹೋರಾಡ್ರಿ ಅಂತ ಹೇಳಿಕೆಯನ್ನ ನೀಡಿರುವಂತದ್ದು ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಫುಲ್ ತಂಡ ಹೊಡೆದು ಕೂತಂತಹ ಕರ್ನಾಟಕ ಬಿಜೆಪಿಗೆ ಈಗ ಶಾಕ್ ಎದುರಾಗ್ತಾ ಇರುವಂತದ್ದು. ಬಿಜೆಪಿ ವರಿಷ್ಠರಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಏನ್ ನಿಮ್ ಪ್ರಾಬ್ಲಮ್ಮು? ಎಷ್ಟು ದಿನ ಮೌನವಾಗಿರ್ತೀರಿ? ಹೋರಾಡೋದಕ್ಕೆ ಏನ್ ನಿಮ್ಮ ಪ್ರಾಬ್ಲಮ್ ಅನ್ನುವಂಥದ್ದು ಇದೀಗ ರಾಜ್ಯ ಬಿಜೆಪಿಗರ ಮೇಲೆ ಪ್ರಧಾನಿ ಮೋದಿ ಫುಲ್ ಗರಂ ಆಗಿದ್ದಾರೆ. ರಾಜ್ಯ ಕಮಲ ನಾಯಕರಿಗೆ ಹೈಕಮಾಂಡ್ ಫುಲ್ ಚಾರ್ಜ್ ಅನ್ನ ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಹೋರಾಡ್ರಿ ಇನ್ನಾದ್ರೂ ಹೋರಾಟ ಮಾಡಿ ಅನ್ನುವಂಥದ್ದು ರಾಜ್ಯ ಬಿಜೆಪಿಗೆ ಈಗ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಫುಲ್ ತಂಡ ಹೊಡೆದು ಕೂತ ಕರ್ನಾಟಕ ಬಿಜೆಪಿಗೆ ಈಗ ಶಾಕ್ ಎದುರಾಗ್ತಾ ಇದೆ. ಬಿಜೆಪಿ ವರಿಷ್ಠರಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು ಇದೀಗ. ಎಷ್ಟು ದಿನ ಮೌನವಾಗಿರ್ತೀರಿ? ಹೋರಾಡೋದಕ್ಕೆ ಏನ್ ನಿಮ್ಮ ಪ್ರಾಬ್ಲಮ್ಮು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿಯೇ ಫುಲ್ ಗರಂ ಆಗಿರುವಂತದ್ದು ರಾಜ್ಯ ಬಿಜೆಪಿ ನಾಯಕರ ಮೇಲೆ. ರಾಜ್ಯ ಕಮಲ ನಾಯಕರಿಗೆ ಈಗ ಹೈಕಮಾಂಡ್ ಫುಲ್ ಚಾರ್ಜ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಹೌದು, ಹೋರಾಟ ಮಾಡ್ಬೇಕಲ್ಲ, ರಾಜ್ಯದಲ್ಲಿ ಬಿಜೆಪಿ ಇದೆಯಾ ಅನ್ನುವಂಥದ್ದೇ ಅನುಮಾನ ಶುರುವಾಗ್ತಾ ಇದೆ. ಯಾಕಂತಂದ್ರೆ ವಿಪಕ್ಷ ಸ್ಥಾನದಲ್ಲಿ ಇರುವಂತದ್ದು ಬಿಜೆಪಿ. ಸರ್ಕಾರ ಏನೇ ಮಾಡ್ತಾ ಇದ್ರು ಕೂಡ ಸುಮ್ಮನೆ ಆರಾಮಾಗಿ ಕೂತ್ಕೊಂಡ್ ಬಿಟ್ಟಿದ್ಯಾ ಏನು ಅನ್ನುವಂಥ ಅನುಮಾನ ಈಗ ವ್ಯಕ್ತ ಆಗ್ತಾ ಇದೆ. ಒಂದ್ ಕಡೆ ನಮಗೇನೋ ಪ್ರಶ್ನೆ ಬರ್ಬೋದು ಬಿಡಿ. ಈಗ ನೋಡಿ, ಸ್ವತಃ ಏನು ವರಿಷ್ಠರಾಗಿರುವಂತಹ ಜೊತೆಗೆ ಪ್ರಧಾನಿ ಮೋದಿ ಅವರೇ ಈಗ ಗರಂ ಆಗಿರುವಂತದ್ದು ಬಿಜೆಪಿ ನಾಯಕರ ಮೇಲೆ. ಎಷ್ಟು ದಿನ ಮೌನವಾಗಿರ್ತೀರಿ? ಹೋರಾಡೋದಕ್ಕೆ ಏನ್ ಪ್ರಾಬ್ಲಮ್ಮು? ಅದೇ ನಿಮ್ಮ ಜಾಗದಲ್ಲಿ ಏನಾದ್ರೂ ಒಂದು ವೇಳೆ ಕಾಂಗ್ರೆಸ್ ಇದ್ದಿದ್ರೆ ನಮ್ಮ ಅಪ್ಪನಾಣೆಗೂ ಬಿಡ್ತಿರ್ಲಿಲ್ಲ. ಕಾಂಗ್ರೆಸ್ನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು, ಅಲ್ಲಿಯವರೆಗೂ ಹೋರಾಟ ಮಾಡೋರು. ಬಿಜೆಪಿಗೆ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಹೋರಾಡ್ರಿ, ಇನ್ನಾದ್ರೂ ಹೋರಾಟ ಮಾಡ್ರಿ. ಯಾಕೆ ಬಿಜೆಪಿ ಸೈಲೆಂಟ್ ಆಗ್ತಾ ಇದೆ? ಒಳಬೇಗುದಿನೇ ಇಲ್ಲಿ ಕುದೀತಾ ಇದೆ ಅಂತ ಕಾಣ್ತಾ ಇರುವಂತದ್ದು ಲಕ್ಷಣ. ನೋಡಿ, ಖುದ್ದು ಮೋದಿನೇ ಈಗ ಗರಂ ಆಗ್ತಾ ಇರುವಂತದ್ದು. ಏನ್ ಮಾಡ್ತಿದ್ದೀರಿ ನೀವು? ಯಾಕೆ ಸೈಲೆಂಟ್ ಆಗ್ತಿದ್ದೀರಿ? ಹೋರಾಟ ಮಾಡ್ಬೇಕಲ್ವಾ? ಹೋರಾಟ ಮಾಡ್ತಾ ಇಲ್ಲ. ಈತ ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು, ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಏನ್ ಮಾಡ್ತಿದ್ದೀರಿ ಹಾಗಿದ್ರೆ? ಎಷ್ಟು ದಿನ ಮೌನವಾಗಿರ್ತೀರಿ? ಹೋರಾಟ ಮಾಡೋದಕ್ಕೆ ಏನ್ ನಿಮ್ ಪ್ರಾಬ್ಲಮ್ಮು? ರಾಜ್ಯ ಬಿಜೆಪಿ ನಾಯಕರಿಗೆ ಈ ರೀತಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಬಿಜೆಪಿ ರಾಜ್ಯದಲ್ಲಿ ಯಾವ ಹೋರಾಟಗಳನ್ನ ಮಾಡಿದೆ? ಯಾವ ವಿಷಯಕ್ಕೆ ಎಷ್ಟು ಸುದ್ದಿಗೋಷ್ಠಿಗಳನ್ನ ಮಾಡಿದೆ? ಕೇಳಬೇಕಾದಂತಹ ಪ್ರಶ್ನೆನೇ ಇದು. ಈ ರೀತಿಯಾಗಿ ರಾಜ್ಯ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ನಿಂದ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಎಲ್ಲಾ ವಿಚಾರವನ್ನ ಒಟ್ಟಾಗಿ ಎದುರಿಸಿ ವಿರೋಧಿಸಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಇಡೀ ದೇಶದಲ್ಲಿ ಬಿಜೆಪಿ ವರ್ಚಸ್ಸು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಅದೇ ರೀತಿ ವರ್ಚಸ್ಸು ಹೆಚ್ಚಾಗಬೇಕು, ಅದಾಗ್ತಾ ಇಲ್ಲ. ಯಾಕಂತಂದ್ರೆ ಸೈಲೆಂಟ್ ಆಗಿ ಕೂತಿದ್ದಾರೆ. ಭ್ರಷ್ಟಾಚಾರ ಆರೋಪಿ ನಾಗೇಂದ್ರಗೆ ಸಚಿವ ಸ್ಥಾನ ಸಿಕ್ಕಿದೆ. ಏನ್ ಮಾಡ್ತಿದ್ದೀರಿ? ಪ್ರಶ್ನೆಯಾದ್ರೂ ಮಾಡ್ಬೇಕಲ್ವಾ ಸರ್ಕಾರಕ್ಕೆ? ಸೈಲೆಂಟ್ ಆಗಿದ್ದಾರೆ. ಅಧಿವೇಶನದಲ್ಲಿ ನಾಗೇಂದ್ರ ವಿಚಾರದಲ್ಲಿ ದೊಡ್ಡ ಹೋರಾಟ ಮಾಡಿ, ಇನ್ನಾದ್ರೂ ಅಧಿವೇಶನ ಶುರುವಾಗುತ್ತೆ ಇನ್ನೆರಡು ವಾರದಲ್ಲಿ. ಬಿಜೆಪಿಯ ಶಕ್ತಿಯನ್ನ ತೋರಿಸಿ ಒಟ್ಟಾಗಿ ಹೋರಾಟ ಮಾಡಿ, ಗಟ್ಟಿ ಧ್ವನಿಯಾಗಿ ಹೋರಾಟ ಮಾಡಿ ಅಂತ ರಾಜ್ಯ ಬಿಜೆಪಿಗೆ ಈಗ ಹೈಕಮಾಂಡ್ ಟಾಸ್ಕ್ ಅನ್ನ ಕೊಟ್ಟಿದೆ. ಇನ್ನಾದ್ರೂ ಜಾಣ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುತ್ತಾ ರಾಜ್ಯ ಬಿಜೆಪಿ ಅನ್ನುವಂತಹ ಪ್ರಶ್ನೆ ಇದೆ. ಮೈ ಕೊಡುವಿ ಎದ್ದು ಡಿಕೆ ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಎಸ್, ಇನ್ನು ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಯಾವಾಗ ಯಾವ ಹೋರಾಟಗಳನ್ನ ಮಾಡಿದೆ, ಯಾವ ವಿಷಯಕ್ಕೆ ಎಷ್ಟು ಸುದ್ದಿಗೋಷ್ಠಿಗಳನ್ನ ಮಾಡಿದೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕೇಳಿರುವಂತದ್ದು ಕಾಂಗ್ರೆಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವಿವೇಕ್, ಇದೀಗ ಬಿಜೆಪಿ ವರಿಷ್ಠರು ರಾಜ್ಯ ನಾಯಕರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರ ಬಿಜೆಪಿಯ ನಾಯಕರು, ರಾಜ್ಯದ ನಾಯಕರು?
ಎಸ್ ಗಂಗಾ, ಈಗಾಗಲೇ ಹಲವು ವಿಚಾರಗಳು ಕೂಡ ಅಷ್ಟೇ ರಾಜ್ಯ ಸರ್ಕಾರದ ಗೊಂದಲಗಳಾಗಿರ್ಬೋದು, ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಮತ್ತು ಬಿ ನಾಗೇಂದ್ರ ಅವರ ಮೇಲೆ ಕೂಡ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದರೂ ಕೂಡ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲದನ್ನು ಕೂಡ ವಿರೋಧಿಸಿ ಹೋರಾಟ ಮಾಡಿ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅಂತ ಹೇಳಿ ಈಗಾಗಲೇ ಬಿಜೆಪಿಯ ವರಿಷ್ಠರು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯದಲ್ಲಿ ಇನ್ನು ಮುಂದೆ ಆದ್ರೂ ಹೋರಾಟ ಜಾಸ್ತಿ ಅಂದ್ರೆ ಉಗ್ರ ಸ್ವರೂಪದಲ್ಲಿ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಅಧಿವೇಶನ ಕೂಡ ಪ್ರಾರಂಭವಾಗ್ತಿದೆ. ಅಧಿವೇಶನದಲ್ಲೂ ಕೂಡ ಅಷ್ಟೇ ಈ ವಿಚಾರವನ್ನ ಬಿಡಬೇಡಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಅಂತ ಕೂಡ ಅವ್ರಿಗೆ ಒಂದಿಷ್ಟು ಟಾಸ್ಕ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಹೇಳೋದಾದ್ರೆ ಇದು ಒಂದ್ ರೀತಿಯಾಗಿ ಕ್ಲಾಸ್ ಅಲ್ಲ ಅಂದ್ರೆ ಚಾರ್ಜ್ ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ. ಒಂದ್ ರೀತಿಯಾಗೆಲ್ಲ ಒಂದ್ ಕಡೆ ಡಿಆಕ್ಟಿವೇಟ್ ಸ್ವಲ್ಪ ತಣ್ಣಗಾಗಿದ್ರು ಬಿಜೆಪಿಯವರು, ಇನ್ನು ಸ್ವಲ್ಪ ಆಕ್ಟಿವ್ ಆಗಿ ಇನ್ನೂ ಸ್ವಲ್ಪ ಬೂಸ್ಟ್ ಕೊಡುವಂತ ತುಂಬುವಂತ ಕೆಲಸಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು, ವರಿಷ್ಠರು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆಗಾಗ ಕೋರ್ ಕಮಿಟಿ ಸಭೆಗಳಲ್ಲೂ ಕೂಡ ಅದು ಸಹಜವಾಗಿ ಒಂದಿಷ್ಟು ಈ ರೀತಿ ನಡೆದುಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಸಹಜವಾಗಿ ಹೇಳಿರ್ತಾರೆ. ಅದೇ ರೀತಿಯಾಗಿ ಈಗ ಕೂಡ ಅಷ್ಟು ಸಹ ಉಸ್ತುವಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಈ ವಿಚಾರಗಳನ್ನ ಇಟ್ಕೊಳ್ಳಿ, ಸರ್ಕಾರದ ಏನು ವೈಫಲ್ಯಗಳಿದೆ ಅದರ ಮೇಲೆ ಹೆಚ್ಚು ಗಮನ ಹರಿಸಿ ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ ಮುಟ್ಟಿಸಿ, ಅಂದ್ರೆ ಜನರಿಗೂ ಕೂಡ ಅರಿವಾಗಬೇಕು ಸರ್ಕಾರದ ವೈಫಲ್ಯಗಳು ಏನಿದೆ ಅಂತ. ಇದೆಲ್ಲವೂ ಕೂಡ ಕಾಮನ್ ಪೀಪಲ್ಗೆ ಮುಟ್ಟಿಸಿ ಅವರ ಸರ್ಕಾರದ ವೈಫಲ್ಯಗಳನ್ನ ಅಂತ ಕ್ಲಿಯರ್ ಆಗಿ ಕೊಟ್ಟಿರ್ತಕ್ಕಂಥ ಟಾಸ್ಕ್. ಈಗ ಆ ಟಾಸ್ಕ್ ಅನ್ನ ಯಾವ ರೀತಿಯಾಗಿ ಬಿಜೆಪಿ ಮುಟ್ಟಿಸುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡುತ್ತೆ, ಅಧಿವೇಶನದಲ್ಲಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಕಟ್ಟಿ ಹಾಕುತ್ತೆ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಆದ್ರೆ ವರಿಷ್ಠರು ಹೇಳದಂತೆ ಅಧಿವೇಶನದಲ್ಲೂ ಕೂಡ ಅಷ್ಟೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಮುಂದಾಗುತ್ತಾ, ಯಾವ ರೀತಿಯಾಗಿ ಮಾಡುತ್ತೆ ಅಂತ ಗಂಗಾ. ಎಸ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.